ಆನಿ ಕುಲಗಳಿಗಭಯದಾಯಕ ದೀನಬಾಂಧವ ನೀನೆಯನ ಮನದರ್ಥ ಪೂರೈಸೋ. ಅನುಪಮೋಪಮ ಜ್ಞಾನ ಸಂಪದ ವಿನಯಪೂರ್ವಕ ವಿತ್ತು ಪಾಲಿಸೋ. ಜನುಮ ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ. ಜನುಮ ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾಃ. ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್. ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ. ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ. ಸಕಲ ವಚನ ಚೇತೋ ದೇವತಾ ಭಾರತೀ ಸಾ. ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಶ್ರೀಶಾದಿ ದೇವತಾರಂಭಾಂ ಶ್ರೀಮನ್ಮಧ್ವ ಸುಮಧ್ಯಮಾಂ. ಸಾಕ್ಷಾತ್ ಮದ್ಗುರು ಪರ್ಯಂತಾಂ ವಂದೇ ಗುರು ಪರಂಪರಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೇವರೇಂದವೇ. ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ. ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅದ್ಭುತವಾದ ಪರ್ವಕಾಲದ ಸಮಯ. ಬಹುಶಃ ಉತ್ತರಾಯಣ ಮುಗಿದ ಮೇಲೆ ಎಲ್ಲ ಹಬ್ಬಗಳು ಜೋರಾಗಿ ಬರ್ತವೆ. ಎಲ್ಲ ಮಹಾನುಭಾವರ ಆರಾಧನೆ ಅದ್ಭುತವಾಗಿ ನಡೀತಾ ಇರ್ತವೆ. ಅದೇ ರೀತಿ ಅದ್ಭುತವಾದ ಕಾರ್ಯಕ್ರಮ ಆಚಾರ್ಯರು ಎಲ್ಲ ನಿರೂಪಣೆ ಮಾಡಿದ್ದಾರೆ. ರಿತ್ತಿರಾಯರು, ಧೀರೇಂದ್ರ ಸ್ವಾಮಿಗಳ ಆರಾಧನೆ, ಸತ್ಯಬೋಧರಾಯರ ಆರಾಧನೆ, ಸುಧೀಂದ್ರ ತೀರ್ಥರ ಆರಾಧನೆ, ಇಬ್ಬರು ರಾಜರ ಆರಾಧನೆ. ಒಬ್ಬ ಮಹಾನುಭಾವರು ವ್ಯಾಸರಾಜರು, ಮತ್ತೊಬ್ಬ ಮಹಾನುಭಾವರು ವಾದಿರಾಜ ಗುರು ಸಾರ್ವಭೌಮರು. ಅವರ ಆರಾಧನೆಯೂ ಪರ್ವಕಾಲವೇ. ಸತ್ಯಬೋಧರಾಯರ ಆರಾಧನೆಯಲ್ಲಿ, ವಾದಿರಾಜರ ಆರಾಧನೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಇದು ನಮ್ಮ ಈ ಜನ್ಮದ ಪುಣ್ಯ ಅಷ್ಟೇ ಅಲ್ಲ. ಈ ಜನ್ಮದಿಂದ ನಾವು ಪುಣ್ಯ ಮಾಡ್ತಾ ಇದ್ರೆ ಇಂತಹ ಮಹಾನುಭಾವರ ಆರಾಧನೆಯಲ್ಲಿ ಭಾಗವಹಿಸುವ ಸೌಭಾಗ್ಯ ನಮ್ದಾಗಿರ್ತಿರ್ಲಿಲ್ಲ. ಇದು ನಮ್ಮ ಜನ್ಮಾಂತರದ ಪುಣ್ಯ. ನಮ್ಮ ಜನ್ಮಾಂತರದ ಪುಣ್ಯ ಸ್ಟಾಕ್ ಆಗಿ 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 ಒಂದು ಕರ್ಮವನ್ನ ಮಾಡಿ ಪುಣ್ಯವನ್ನ ಸಂಪಾದನೆ ಮಾಡಿ ಆ ಪುಣ್ಯ ಹಾಗೆ ಇದ್ದು ಇನ್ನೊಂದು ಸತ್ಕರ್ಮಕ್ಕೆ ಆ ಪುಣ್ಯ ಅಣಿ ಮಾಡಿ ನಮ್ಮನ್ನ ಕೊಡಬೇಕು. ಹಾಗಾಗಿ ನಾವು ಹಿಂದಿನ ಜನ್ಮಕ್ಕೆ, ಅದರ ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯ ಇದ್ದು 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 ಸ್ಟಾಕ್ ಆಗಿ ಇವತ್ತು ಸತ್ಯಬೋಧರಾಯರ ವಾದಿರಾಜ ಗುರು ಸಾರ್ವಭೌಮರ ಆರಾಧನೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ ಅಂತ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಮಹಾನುಭಾವರ ಆರಾಧನಾ ಮಹೋತ್ಸವ ವರ್ಷವಿಡೀ ನಾವು, ವಿಶ್ವಾವಸುನಾಮ ಸಂವತ್ಸರ ವರ್ಷ ಇಡೀ ನಾವು ಹೆಂಗೆಂಗೋ ಕಳೆದಿರ್ತೀವಿ. ಕೊನೆಗಾದ್ರೂ ಉದ್ಧಾರ ಆಗ್ರಿ ಅಂತೆಲ್ಲ ಮಹಾನುಭಾವರು ತಿಳಿಸಿಕೊಟ್ಟಿದ್ದಾರೆ. ಯಾಕೆಂದ್ರೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರಿತಾ ಇರ್ತಾನೆ. 3 ತಾಸಿನ ಪರೀಕ್ಷೆ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನಿಧಾನ ಬರೀಲಿಕ್ಕೆ ಶುರು ಮಾಡ್ತಾನೆ, ಆಲೋಚನೆ ಮಾಡ್ತಾನೆ. ಪರೀಕ್ಷೆ ಕೊನೆಗೆ ಟೈಮ್ ಆಯ್ತು ಅಂದ್ರೆ ಅವನೇನ್ ಮಾಡ್ತಾನೆ, ಬೇಗ ಬರೀಲಿಕ್ಕೆ ಶುರು ಮಾಡ್ತಾನೆ. ಅವ್ರು ಕಸ್ಕೊಳ್ಳಿಕ್ ಬರ್ತಿರ್ತಾರೆ ಪೇಪರ್, ಇವನು ಬರೀಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಎಲ್ಲ ಮಹಾನುಭಾವರು ವರ್ಷ ಇಡೀ ಹೆಂಗೆಂಗೋ ಕಳೆದಿರ್ತೀರಿ. ವರ್ಷ ಮುಗಿಲಿಕ್ಕೆ ಬಂತು, ಈಗಾಗಲೂ ಎಚ್ಚೆತ್ತುಕೊಂಡು ಸಾಧನೆ ಮಾಡ್ರಿ ಅಂತ ತಿಳಿಸಿಕೊಡ್ಲಿಕ್ಕೆ, ಅದನ್ನ ತಿಳಿಸಿಕೊಡ್ಲಿಕ್ಕೇನೋ ತಮ್ಮ ಸಾಧನೆಯನ್ನು ಮುಗಿಸಿದ್ದಾರೆ 5 ಜನ ಮಹಾನುಭಾವರು ಅಂತ ನಾವು ಗಮನಿಸಬೇಕು. ಹಾಗಾಗಿ ಇವತ್ತು ಸತ್ಯಬೋಧರಾಯರ ಅದ್ಭುತವಾದ ಮಹಿಮಾಶ್ರವಣವನ್ನ ಮಾಡಿದ್ದೀರಿ. ಅದೇ ರೀತಿ ಆರಾಧನಾ ನಾಯಕರು ವಾದಿರಾಜ ಗುರು ಸಾರ್ವಭೌಮರು, ಸೋಂದಾ ಕ್ಷೇತ್ರದಲ್ಲಿ 5 ಬೃಂದಾವನದಲ್ಲಿ ವಿರಾಜಮಾನರಾದ ಮಹಾನುಭಾವರು ವಾದಿರಾಜ ಗುರು ಸಾರ್ವಭೌಮರು. ಅವರ ಬಗ್ಗೆ ಅವರ ಗ್ರಂಥದ 1-2 ಅಂಶಗಳನ್ನ ನಾನು ನಿರೂಪಣೆ ಮಾಡಿ ನನ್ನ ಉಪನ್ಯಾಸ ಕೃಷ್ಣಾರ್ಪಣ ಹೇಳ್ತೀನಿ. ಯಾವುದೇ ವ್ಯಕ್ತಿಯನ್ನ ನಾವು ಹೊಗಳಿಕೆ ಹೋಗಬೇಕಾದ್ರೆ, ಆ ವ್ಯಕ್ತಿಯನ್ನ ನಾವು ಹೊಗಳುತ್ತೀವಿ ಅಂತಾದ್ರೆ ಆ ವ್ಯಕ್ತಿಯ ಗುಣಗಳು ನಮಗೆ ಗೊತ್ತಿರಬೇಕು.
ಆ ವ್ಯಕ್ತಿಯ ಒಳ್ಳೆ ಸ್ವಭಾವ ನಮಗೆ ಗೊತ್ತಿರಬೇಕು. ಅದೇ ರೀತಿ ಒಬ್ಬ ವ್ಯಕ್ತಿಯನ್ನ ಹೊಗಳಿಕ್ಕೂ ಸ್ವಭಾವ ಬೇಕು, ಒಬ್ಬ ವ್ಯಕ್ತಿಯನ್ನ ತೆಗಳಿಕ್ಕೂ ಸ್ವಭಾವ ಬೇಕು. ಆ ಆಚಾರ್ಯರು ಭಾರೀ ವ್ರತಗಳನ್ನು ಮಾಡಿದ್ದಾರೆ, ಭಾರಿ ಕಟ್ಟುನಿಟ್ಟು ಚಾತುರ್ಮಾಸ್ಯ ಮಾಡ್ತಾರೆ, ಏಕಾದಶಿ ಮಾಡ್ತಾರೆ, ಭಾರಿ ಆಚಾರ್ಯ ಅಂತ ನಮಸ್ಕಾರ ಮಾಡ್ತೀವಿ. ಆ ಆಚಾರ್ಯ ಅವ್ರ ಯೋಗ್ಯತೆ ನಮಗೆ ಗೊತ್ತು ಅಂಥೇಳಿ ತೆಗಳಿಕ್ಕೂ ಆಚಾರ ಗುಣಗಳು ಬೇಕು, ಹೊಗಳಿಕ್ಕೂ ಆಚಾರ್ಯರ ಗುಣಗಳು ಬೇಕು. ಹಾಗಾಗಿ ವಾದಿರಾಜ ಗುರು ಸಾರ್ವಭೌಮರಲ್ಲಿ ಎಂತಹ ಗುಣಗಳಿವೆ? ಸದ್ಗುಣೌಘಾಕರಾನಹಂ, ಗುಣಗಳ ಓಘ ನಮ್ಮ ವಾದಿರಾಜ ಗುರು ಸಾರ್ವಭೌಮರು. ಯಾಕೆ? ಪ್ರತಿನಿತ್ಯ ನಾವು ಮಧ್ವಾಚಾರ್ಯರನ್ನ, ಟೀಕಾಕೃತ್ಪಾದರನ್ನ, ವ್ಯಾಸರಾಜರನ್ನ, ವಾದಿರಾಜರನ್ನ, ಮಂತ್ರಾಲಯ ಪ್ರಭುಗಳನ್ನ ಸ್ಮರಣೆ ಮಾಡಿ ಒಂದು ತುತ್ತು ಬಾಯಲ್ಲಿ ಹಾಕೊಳ್ತೇವೆ. ಯಾಕೆ? ಒಂದು ತುತ್ತು ಬಾಯಲ್ಲಿ ಹಾಕೊಳ್ಳೋಕ್ಕಿಂತ ಮುಂಚೆ ವಾದಿರಾಜರನ್ನೇ ಯಾಕೆ ಸ್ಮರಣೆ ಮಾಡಬೇಕು? ವಾದಿರಾಜರು ಲೋಕಕ್ಕೆ ಮಾಡಿದ ಉಪಕಾರ ಏನು ಅಂತ ಪ್ರಶ್ನೆ ಬರುತ್ತೆ ನಮಗೆ. ಅವರ ಆರಾಧನಾ ಮಹೋತ್ಸವ ಯಾಕೆ ವಾದಿರಾಜರನ್ನ ನಾವು ಸ್ಮರಣೆ ಮಾಡಬೇಕು? ಅಂತಹ ಕೊಡುಗೆ ವಾದಿರಾಜರು ಏನು ಕೊಟ್ಟಿದ್ದಾರೆ ಅಂತ ಆಲೋಚನೆ ಮಾಡಬೇಕು. ಭಾರಿ ಅದ್ಭುತವಾದ ಕೊಡುಗೆ ವಾದಿರಾಜರದ್ದು. ಅದ್ಭುತವಾಗಿ ಗ್ರಂಥ ರಚನೆಗಳನ್ನು ಮಾಡಿದ್ದಾರೆ, ಅನೇಕ ಮಹಿಮೆಗಳನ್ನು ತೋರಿಸಿದ್ದಾರೆ. ಶಾಸ್ತ್ರದಲ್ಲಿ 4 ವಿಧವಾಗಿ, ಒಂದು ಪ್ರಮಾಣ ಪ್ರಸ್ಥಾನ, ಇನ್ನೊಂದು ಪ್ರಮೇಯ ಪ್ರಸ್ಥಾನ, ಇನ್ನೊಂದು ಸ್ತೋತ್ರ ಪ್ರಸ್ಥಾನ, ಇನ್ನೊಂದು ಭಾಷಾಮಯ ಪ್ರಸ್ಥಾನ ಅಂತ 4 ವಿಧವಾದ ಪ್ರಸ್ಥಾನಗಳು. ಈ 4 ವಿಧವಾದ ಪ್ರಸ್ಥಾನಕ್ಕೆ ಕೊಡುಗೆ ಕೊಟ್ಟ ಮಹಾನುಭಾವರು ವಾದಿರಾಜ ಗುರು ಸಾರ್ವಭೌಮರು. ಅವರ ಉಪಕಾರ ಯಾರೂ ಮರೆಯುವಂತಿಲ್ಲ. ಅಂತಹ ಉಪಕಾರವನ್ನ ಮಹಾನುಭಾವರು ನಮ್ಮ ಮೇಲೆ ಋಣವನ್ನ ಹೇರಿ ಹೋಗಿದ್ದಾರೆ ವಾದಿರಾಜರು. ಆ ಋಣವನ್ನು ಹೇಗೆ ತೀರಿಸಬೇಕು ಅಂದ್ರೆ ವಾದಿರಾಜರ ಸ್ಮರಣೆ ಮಾಡಿ 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 ತೀರಿಸಬೇಕು, ವಾದಿರಾಜರ ಗ್ರಂಥಗಳ ಶ್ರವಣ ಮಾಡಿ ಮಾಡಿ ತೀರಿಸಬೇಕು. ಇನ್ನೂ ಜಾಸ್ತಿ ಯೋಗ್ಯತೆ ಇದ್ರೆ, ಇನ್ನೂ ಜಾಸ್ತಿ ಸಂದರ್ಭ ಇದ್ರೆ, ಇಂಟ್ರೆಸ್ಟ್ ಇದ್ರೆ ವಾದಿರಾಜರ ಗ್ರಂಥಗಳನ್ನ ಅವಶ್ಯ ಅಧ್ಯಯನ ಮಾಡಿ ವಾದಿರಾಜರ ಋಣವನ್ನು ತೀರಿಸಬೇಕು. ಅಂಥ ಉಪಕಾರವನ್ನ ವಾದಿರಾಜರು ಸಮಸ್ತ ಮನುಕುಲಕ್ಕೆ ಮಾಡಿದ್ದಾರೆ. ಪ್ರಮಾಣ ಪ್ರಸ್ಥಾನ, ಮೊದಲನೇ ಪ್ರಸ್ಥಾನ ಹೇಳಿದೆ, 4 ವಿಧವಾದ ಪ್ರಸ್ಥಾನ ಅಂತ. ಪ್ರಮಾಣ ಪ್ರಸ್ಥಾನಕ್ಕೆ ಅನೇಕ ಕೃತಿಗಳನ್ನ ನೀಡಿದ್ದಾರೆ. ಆಸಮಂತಾತ್ ಕೃತಯ, ಆ ಕೃತಿಗಳು ಅವರ ಗ್ರಂಥಗಳೇ ವಾದಿರಾಜರ ಕೃತಿಗಳು, ಅವರ ಗ್ರಂಥಗಳೇ ವಾದಿರಾಜರ ರೂಪ ಮನ್ಯದಿವ ಧನ್ಯಮಾತ್ಮನಃ. ಮಧ್ವಾಚಾರ್ಯರ ರೂಪ ಬೇರೆಯಲ್ಲ, ಮಧ್ವಾಚಾರ್ಯರ ಗ್ರಂಥಗಳು ಬೇರೆಯಲ್ಲ. ಅದೇ ರೀತಿ ವಾದಿರಾಜರು 5 ವೃಂದಾವನಗಳು ಬೇರೆಯಲ್ಲ. ವಾದಿರಾಜರು ಇದ್ದಾಗ ವಾದಿರಾಜರು ಹೇಗಿರ್ತಿದ್ರು ಅಂತಹ ವಾದಿರಾಜರ ಅದ್ಭುತವಾದ ಸ್ವರೂಪ ಬೇರೆಯಲ್ಲ, ನಮ್ಮ ವಾದಿರಾಜರ ಗ್ರಂಥಗಳು ಬೇರೆಯಲ್ಲ. ಆ ಸಮಂತಾತ್ ಕೃತಯ, ಅತ್ಯದ್ಭುತವಾದ ಕೃತಿಗಳನ್ನ ವಾದಿರಾಜ ಗುರು ಸಾರ್ವಭೌಮರು ನೀಡಿದ್ದಾರೆ. ಪ್ರಮಾಣ ಪ್ರಸ್ಥಾನ, ಎಲ್ಲದಕ್ಕೂ ಪ್ರಮಾಣ ಬೇಕು. ಶಾಸ್ತ್ರದಲ್ಲಿ ಏನು ಮಾತಾಡಬೇಕು ಅಂದ್ರೂ ಪ್ರಮಾಣ ಬೇಕು. ಪ್ರಮಾಣ ಇಲ್ಲದೆ ಏನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಮಾತಾಡಿದ್ರು ಅಂತಾದ್ರೆ ಆ ಮಾತಿಗೆ ಬೆಲೆ ಇರಲ್ಲ. ಎಲ್ಲದಕ್ಕೂ ಪ್ರಮಾಣ ಬೇಕು ಶಾಸ್ತ್ರದಲ್ಲಿ. ಅಂತಹ ಪ್ರಮಾಣಗಳ ಬಗ್ಗೆಯೂ ವಾದಿರಾಜರು ಅದ್ಭುತ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇನ್ನು ಪ್ರಮಾಣದಿಂದ ಸಿದ್ಧವಾಗುವುದು ಪ್ರಮೇಯ. ಪ್ರಮೇಯ ಯಾವುದು? ನಾವು ಗಿಡಕ್ಕೆ ಬೇಲಿ ಹಾಕಿದಂತೆ ಒಂದು ಕಂಪೌಂಡ್ ಕಟ್ತೇವೆ, ಒಳಗೆ ತರಕಾರಿಗಳನ್ನು ಬೆಳಿತೇವೆ. ಈ ಕಂಪೌಂಡು ಪ್ರಮಾಣಗಳಿದ್ದಂತೆ, ಒಳಗೆ ಬೆಳೆಯುವ ತರಕಾರಿಗಳು ಪ್ರಮೇಯ ಇದ್ದಂತೆ. ಪ್ರಮೇಯಕ್ಕೆ ಯಾವುದು ಸೇಫ್ಟಿ ಆಗಿರುತ್ತೋ ಪ್ರಮಾಣ, ಬೇಲಿ, ಅದನ್ನ ಪ್ರಮಾಣಗಳು ಅಂತ ಕರೀತಾರೆ. ಹಾಗಾಗಿ ವಾದಿರಾಜರು ಪ್ರಮಾಣಗಳ ಬಗ್ಗೆಯೂ ಬೆಳಕು ಚೆಲ್ಲಿದ್ದಾರೆ. ಒಳಗೆ ಇರ್ತಕ್ಕಂತಹ ಅದ್ಭುತವಾದ ಪರಮಾತ್ಮ, ಅವನ ಸರ್ವೋತ್ತಮತ್ವಾದಿ ಗುಣಗಳು, ಅವನು ನಿರ್ದೋಷ ಅನ್ನುವ ಜ್ಞಾನ, ಅದರ ಬಗ್ಗೆಯೂ ವಾದಿರಾಜರು ಅದ್ಭುತವಾದ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇನ್ನು ಸ್ತೋತ್ರ ಪ್ರಸ್ಥಾನ ನಿಮಗೆಲ್ಲ ತಿಳಿದಿದೆ. ವಾದಿರಾಜರು ಎಷ್ಟು ಸ್ತೋತ್ರಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಹಯಗ್ರೀವ ಸಂಪದಾ ಸ್ತೋತ್ರ, ದಶಾವತಾರ ಸ್ತುತಿ, ಶ್ರೀಶ ಗುಣದರ್ಪಣ, ಎಲ್ಲ ಸ್ತೋತ್ರಗಳನ್ನ ನಾವು ಪ್ರತಿನಿತ್ಯ ಪಾರಾಯಣ ಮಾಡ್ತಾ ಇದ್ದೇವೆ. ಸ್ತೋತ್ರ ಪ್ರಸ್ಥಾನಕ್ಕೂ ಕೂಡ ವಾದಿರಾಜರ ಕೊಡುಗೆ ಅಪಾರ. ಆಮೇಲೆ ಭಾಷಾಮಯ ಪ್ರಸ್ಥಾನ ಅಂತೂ ದೊಡ್ಡ ದೊಡ್ಡ ಆಚಾರ್ಯಗಳಿಗಿಂತ ನಿಮಗೆ ಜಾಸ್ತಿ ಗೊತ್ತಿರುತ್ತೆ. ವಾದಿರಾಜರು ಎಷ್ಟು ಕೀರ್ತನೆಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಲಕ್ಷ್ಮೀ ಶೋಭಾನೆಯಂತಹ ಅದ್ಭುತ ಗ್ರಂಥಗಳನ್ನು ವಾದಿರಾಜರು ಕೊಟ್ಟಿದ್ದಾರೆ. ಕನ್ನಡ ಭಾಷೆ ಇವತ್ತು ಕನ್ನಡ ಭಾಷಾ ಸಂರಕ್ಷಣಾ ವೇದಿಕೆ ಅಂತ ಕರೀತಾರೆ. ಅಂದರೆ ಕನ್ನಡ ಭಾಷೆ ಕುವೆಂಪು ಆಗಬಹುದು, ದ.ರಾ. ಬೇಂದ್ರೆ ಅವರಾಗಬಹುದು, ಅಥವಾ ಇತ್ತೀಚಿನವರು ಕಾದಂಬರಿಕಾರರು ಎಸ್.ಎಲ್. ಭೈರಪ್ಪನವರಾಗಬಹುದು. ಇವರೆಲ್ಲರೂ ಕನ್ನಡ ಭಾಷೆಯನ್ನು ಉಳಿಸಿದ್ದಾರೆ. ಇವರೆಲ್ಲರೂ ಕೂಡ ಕನ್ನಡ ಹೋರಾಟಕ್ಕಾಗಿ ದುಡಿದಿದ್ದಾರೆ ಅಂತ ಮಾತಾಡ್ತಾರೆ. ನಿಜವಾದ ಕನ್ನಡ ಭಾಷೆಯನ್ನು ವ್ಯಾಪಕವಾಗಿ ಬೆಳೆಸಿದ ಮಹಾನುಭಾವರು ಎಲ್ಲ ದಾಸರಾಯರು, ಅದರಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಕೂಡ. ಅವರ ಸ್ಮರಣೆಯನ್ನ ಎಲ್ಲ ಕನ್ನಡಿಗರು ಮಾಡಲೇಬೇಕು. ಯಾಕಂದ್ರೆ ಎಲ್ಲ ಕರ್ನಾಟಕದವರೇ, ಅದು ರಾಯಚೂರಿನವರಂತೂ ಮಾಡಲೇಬೇಕು. ಅವರ ಉಪಕಾರವು ನಮ್ಮ ಮೇಲೆ ಬೇಕಾದಷ್ಟಿದೆ. ಹಾಗಾಗಿ ಕನ್ನಡ ಭಾಷೆಗೆ ಅತಿ ಪ್ರಾಮುಖ್ಯವಾಗಿ
ಕೃತಿಗಳನ್ನ ಬರೆದುಕೊಟ್ಟ ಮಹಾನುಭಾವರು ವಾದಿರಾಜ ಗುರು ಸಾರ್ವಭೌಮರು. ಒಂದೊಂದು ಕೀರ್ತನೆಗಳನ್ನ ನೀವೇ ಹಾಡ್ತೀರಿ, ಅದನ್ನ ಅನುಭವಿಸ್ತಾ ಅನುಭವಿಸ್ತಾ ಹೋದ್ರೆ ಎಷ್ಟು ಹೃದಯಕ್ಕೆ ಹತ್ತಿರವಾದ ಕೃತಿಗಳನ್ನ, ಕೀರ್ತನೆಗಳನ್ನ ಒಂದೋ ಎರಡೋ ಉಗಾಭೋಗ ಸುಳಾದಿ ಬರೆದು ಸುಮ್ಮನೆ ಆಗಿಲ್ಲ. ವಾದಿರಾಜರು ಲಕ್ಷಾಂತರ ಗಟ್ಟಲೆ ಬರೆದಿದ್ದಾರೆ. ಲಕ್ಷ್ಮೀ ಶೋಭಾನೆ, ಪಂಚೀಕರಣಾಠ, ವೈಕುಂಠ ವರ್ಣನೆ ಎಂತಿಂತ ಅಮೋಘವಾದ ಗ್ರಂಥಗಳನ್ನ ಕನ್ನಡ ಭಾಷೆಯಲ್ಲಿ ಸುಲಭವಾಗಿ ಬಾಳೆಹಣ್ಣು ಬಿಚ್ಚಿ ಬಾಯಲ್ಲಿ ಇಟ್ಟಂತೆ ವಾದಿರಾಜ ಗುರುಸಾರ್ವಭೌಮರು ನಮಗೆ ಅನುಗ್ರಹವನ್ನ ಮಾಡಿದ್ದಾರೆ. ಪ್ರಮಾಣ ಪ್ರಸ್ಥಾನದ ಬಗ್ಗೆ ನಾನು ಮಾತಾಡಿದೆ. ಭಾಷ್ಯ ಮಧ್ವಾಚಾರ್ಯರು ಭಾಷ್ಯವನ್ನ ಬರೆದ್ರು. ಆಮೇಲೆ ಭಾಷ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅನುವ್ಯಾಖ್ಯಾನ ಅನ್ನುವ ಗ್ರಂಥವನ್ನ ಮಧ್ವಾಚಾರ್ಯರು ಬರೆದ್ರು. ಅನುವ್ಯಾಖ್ಯಾನಕ್ಕೆ ಟೀಕಾಕೃತ್ವಾದರು ಶ್ರೀಮನ್ ನ್ಯಾಯಸುಧ ಅನ್ನುವ ಅದ್ಭುತವಾದ ಟೀಕೆಯನ್ನ ಬರೆದ್ರು. ಇದಾದ ಮೇಲೆ ಟೀಕೆಯನ್ನ ಜೈತೀರ್ಥರು ಬರೆಯುವಾಗ ಶ್ರೀಮನ್ ನ್ಯಾಯಸುಧ ಗ್ರಂಥದ ಪ್ರಾರಂಭದಲ್ಲಿ ಒಂದು ಮಂಗಳಾಚರಣೆ ಶ್ಲೋಕವನ್ನ ಉದ್ಗಾರ ತೆಗಿತಾರೆ. ಶ್ರಿಯ ಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಈ ಶ್ಲೋಕವನ್ನ ಗಮನಿಸ್ರಿ. ಮೊದಲನೇದ್ದು ಜೈತೀರ್ಥರು ಶ್ರಿಯ ಪತ್ತೆ ಅಂತ ಪ್ರಯೋಗ ಮಾಡಿದರು. ಲಕ್ಷ್ಮೀದೇವಿಯ ಗಂಡನಿಗೆ ನಮಸ್ಕಾರ ಮಾಡ್ತೀನಿ ಅಂತ ಜೈತೀರ್ಥರು ಹೊರಟರು. ಏನಂತ ಹೇಳ್ಬೋದಾಗಿತ್ತು? ಶ್ರೀಪತಯೇ, ಶ್ರೀಪತಯೇ ಅಂತ ಹೇಳಿದ್ರೆ ಸಾಕಾಗ್ತಿತ್ತು. ಯಾಕಂದ್ರೆ ಶ್ರೀಪತಯೇ ಅಂತ ಹೇಳಿದ್ರು ಕೂಡ ಲಕ್ಷ್ಮೀದೇವಿಯ ಗಂಡ ಅಂತಾನೆ ಅರ್ಥ. ಹಾಗೆ ಮಾಡ್ಲಿಲ್ಲ ಜೈತೀರ್ಥರು. ಶ್ರೀಯಃ ಪತ್ಯೆ, ಲಕ್ಷ್ಮೀದೇವಿಗೆ ಒಂದು ಸಪ್ರೇಟ್ ಆದ ಶಬ್ದವನ್ನೇ ಬಳಸಿದ್ರು. ಶ್ರೀಯಃ ಅಂತ ಒಂದು ಶಬ್ದ ಹಾಕಿದ್ರು. ಈ ಶ್ರೀಯಃ ಅನ್ನೋ ಶಬ್ದದಿಂದ ಶ್ರೀಮನ್ಯಾಯ ಸುಧಾ ಗ್ರಂಥ ಪ್ರಾರಂಭ ಆಯಿತು. ಕೊನೆಗೆ ಮುಗಿಸುವಾಗ ಅಂದ್ರೆ ಜೈತೀರ್ಥರು ಶ್ರೀಮನ್ಯಾಯ ಸುಧಾ ಗ್ರಂಥವನ್ನ ಮುಗಿಸುವಾಗ ಭೂತಿ ಸ್ವಯಂಭು ಸರ್ವಾದಿ ಅಂತ ಒಂದು ಶ್ಲೋಕವನ್ನು ಹೇಳುವುದರ ಮೂಲಕ ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು ಮುಗಿಸ್ತಾರೆ. ಗಮನಿಸ್ರಿ, ಅಲ್ಲಿ ಭೂತಿ ಅನ್ನೋ ಶಬ್ದ ಇದೆ. ಭೂತಿ ಅನ್ನೋ ಶಬ್ದಕ್ಕೆ ಜೈತೀರ್ಥರೇ ವ್ಯಾಖ್ಯಾನ ಮಾಡ್ತಾರೆ. ಭೂತೀಹಿ ಶ್ರೀ ಮಹಾಲಕ್ಷ್ಮೀಹಿ ಅಂತ ವ್ಯಾಖ್ಯಾನ ಮಾಡಿದ್ರು. ಅಂದ್ರೆ ಶ್ರೀಮನ್ಯಾಯ ಸುಧಾ ಗ್ರಂಥ ಪ್ರಾರಂಭ ಆದದ್ದು ಲಕ್ಷ್ಮೀದೇವಿಯಿಂದ, ಶ್ರೀಮನ್ಯಾಯ ಸುಧಾ ಗ್ರಂಥ ಮುಗಿದಿದ್ದು ಕೂಡ ಲಕ್ಷ್ಮೀದೇವಿಯಿಂದಲೇ. ಇದು ಜೈತೀರ್ಥರ ಅಭಿಪ್ರಾಯ. ಇದನ್ನ ವಾದಿರಾಜರು ಗಮನಿಸಿದ್ರು. ವಾದಿರಾಜರು ಗಮನಿಸಿ ಲೋಕಕ್ಕೆ ಏನ್ ಸಂದೇಶ ಕೊಟ್ಟು ವಾದಿರಾಜ ಗುರು ಸಾರ್ವಭೌಮರು ಅಂದ್ರೆ, ನೋಡ್ರಿ, ಶ್ರೀಮನ್ಯಾಯ ಸುಧಾ ಗ್ರಂಥ ಲಕ್ಷ್ಮೀದೇವಿಯಿಂದಲೇ ಪ್ರಾರಂಭ ಆಗಿದೆ, ಲಕ್ಷ್ಮೀದೇವಿಯ ಹೆಸರಿನೊಂದಿಗೆ ಮುಗಿತಾ ಇದೆ. ಹಾಗಾಗಿ ಇದು ಸಂಪುಷ್ಟದಂತೆ. ನಾವು ಪ್ರತಿನಿತ್ಯ ದೇವ್ರ ಪೂಜೆ ಮಾಡ್ತೀವಿ, ಮೇಲೊಂದು ಸಂಪುಷ್ಟದ ಮುಚ್ಚಳ ಇರುತ್ತೆ, ಕೆಳಗೆ ಸಂಪುಷ್ಟ ಇರುತ್ತೆ, ಮಧ್ಯದಲ್ಲಿ ಬೆಲೆ ಬಾಳುವ ದೇವರ ವಿಗ್ರಹವನ್ನ ಇಟ್ಟಿರ್ತೀವಿ. ಶ್ರೀಮನ್ಯಾಯ ಸುಧಾ ಗ್ರಂಥವೂ ಹಾಗೆ. ಯಾಕೆಂದ್ರೆ ಲಕ್ಷ್ಮೀದೇವಿಯೇ ಇದಕ್ಕೆ ಅಭಿಮಾನಿ ದೇವತೆ. ಪ್ರಾರಂಭ ಲಕ್ಷ್ಮೀದೇವಿಯಿಂದ, ಮುಗಿಯೋದು ಲಕ್ಷ್ಮೀದೇವಿಯಿಂದ. ಮಧ್ಯದಲ್ಲಿರುವ ಎಲ್ಲ ಶ್ರೀಮನ್ಯಾಯ ಸುಧಾ ಗ್ರಂಥದ ಪ್ರಮೇಯಗಳು ಜನರಿಗೆ ಮೋಕ್ಷವನ್ನ ಕೊಡ್ತಾವೆ. ಇದನ್ನ ಬಿಡಬೇಡ್ರಿ ಅಂತ ಸಾರಿದವರು ವಾದಿರಾಜ ಗುರು ಸಾರ್ವಭೌಮರು. ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಅಷ್ಟು ದುಡಿಯಲ್ಲ, ಸುಧಾ ಪಂಡಿತರು ಅಷ್ಟು ದುಡಿತಾರೆ. ಇವತ್ತು ಅವರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳು ತೋರಿಸ್ಕೊಳ್ತಾರೆ, ಸುಧಾ ಪಂಡಿತರು ತೋರಿಸ್ಕೊಳ್ಳಲ್ಲ, ಧೋತ್ರ ಉಟ್ಕೊಂಡು ಓಡಾಡ್ತಾರೆ. ಸುಧಾ ಪಂಡಿತರಲ್ಲೂ ಕಾರ್ ಇದೆ, ಕಾರ್ ಬಾರ್ ಇದೆ, ಎಲ್ಲ ಇದೆ, ಏನ್ ಕಡಿಮೆ ಇಲ್ಲ. ಯಾಕಂದ್ರೆ ಅವತ್ತು ವಾದಿರಾಜರು ಹೇಳಿದ ಮಾತಿದು. ಲಕ್ಷ್ಮೀದೇವಿ ವಾದಿರಾಜರನ್ನ ಕೇಳಿದ್ರಂತ, ನೀವು ಸುಧಾ ಗ್ರಂಥದ ಬಗ್ಗೆ ಆ ರೀತಿ ಹೇಳಿಬಿಟ್ರಿ, ಇದಕ್ಕೇನ್ ಸಾಕ್ಷಿ? ಮುಂದೆ ಕಲಿಯುಗದ ಜನರು ಬರ್ತಾರೆ, ಉಪನ್ಯಾಸ ಮಾಡಬೇಕಾದ್ರೆ ಶ್ರೀಮನ್ಯಾಯ ಸುಧಾ ಗ್ರಂಥ ಅದರ ಬಗ್ಗೆ ಕೇಳ್ತಾರೆ. ಆಮೇಲೆ ಆಚಾರ್ಯ ಪ್ರಶ್ನೆ ಮಾಡ್ತಾರೆ, ಆಚಾರ್ಯ ಏನ್ ಸಾಕ್ಷಿ? ಅದಕ್ಕೋಸ್ಕರ ವಾದಿರಾಜರೇ ನೀವೇ ಸಾಕ್ಷಿ. ಏನ್ ಸಾಕ್ಷಿ? ವಾದಿರಾಜರು ಹೇಳಿದ್ರಂತೆ, ವಯಮೇವ ಸಾಕ್ಷಿಣಃ. ಶ್ರೀಮನ್ಯಾಯ ಸುಧಾ ಗ್ರಂಥ ಅನ್ನ ಕೊಡುತ್ತೆ, ಶ್ರೀಮನ್ಯಾಯ ಸುಧಾ ಗ್ರಂಥ ಸಂಪತ್ತು ಕೊಡುತ್ತೆ, ಶ್ರೀಮನ್ಯಾಯ ಸುಧಾ ಗ್ರಂಥ ಅದ್ಭುತವಾದ ಪರಮಾತ್ಮನನ್ನ ತಿಳಿಸಿಕೊಡುತ್ತೆ. ಇದರಲ್ಲಿ ಏನ್ ಸಾಕ್ಷಿ? ನಾನೇ ಸಾಕ್ಷಿ. ಇದು ವಾದಿರಾಜ ಗುರು ಸಾರ್ವಭೌಮರ ಅದ್ಭುತವಾದ ಶಕ್ತಿ. ವಾದಿರಾಜ ಗುರು ಸಾರ್ವಭೌಮರು ಪ್ರಮಾಣ ಪ್ರಸ್ಥಾನಕ್ಕೆ ಕೊಟ್ಟಂತಹ ಅದ್ಭುತ ಕೊಡುಗೆ. ಇನ್ನು ಪ್ರಮೇಯ ಪ್ರಸ್ಥಾನಕ್ಕೆ ವಾದಿರಾಜ ಗುರು ಸಾರ್ವಭೌಮರು ಏನ್ ಕೊಟ್ರು? ರುಕ್ಮಿಣೀಶ ವಿಜಯ, ವಾದಿರಾಜ ಗುರು ಸಾರ್ವಭೌಮರ ಅದ್ಭುತ ಗ್ರಂಥ. ರುಕ್ಮಿಣೀಶ ವಿಜಯ ಹೇಗೆ ಬಂತು ಅನ್ನೋದರ ಕಥೆ ನಿಮಗೆಲ್ಲ ಗೊತ್ತಿದೆ. ಶಿಶುಪಾಲ ವಧ ಅಂತ ಗ್ರಂಥ. ಅದನ್ನ ಆನೆಯಿಂದ ಕೆಳಗಿಳಿಸಿ 19 ದಿನಗಳಲ್ಲಿ ರುಕ್ಮಿಣೀಶ ವಿಜಯ ಮಾಡಿಕೊಟ್ಟ ಮಹಾನುಭಾವರು ವಾದಿರಾಜ ಗುರು ಸಾರ್ವಭೌಮರು. ಆ ಗ್ರಂಥದಲ್ಲಿ ಒಂದು ಹೇಳ್ತಾರೆ, ಸದ್ವಂಶ ಜಾತೋಪಿ ಗುಣಾನ್ವಿತೋಪಿ ಶಿಕ್ಷಾನುರೂಪೋಪಿ ಸತೇನ ಚಾಪಃ ಭಗ್ನಃ ಶನೈಃ ವಕ್ರಹೃದೋ ಹಿ ಪುಂಸಃ ಕೋವಾ ಗುಣ ಕೋವಿದಮಾನ ಯೋಗ್ಯ. ಕೃಷ್ಣ ಪರಮಾತ್ಮ ಕಂಸನ ಮನೆಗೆ ಹೋದ. ಅಲ್ಲಿ ಒಂದು ಧನುಸ್ಸಿತ್ತು, ಆ ಧನುಸ್ಸನ್ನ ಮುರಿದ. ಅದನ್ನ ವಾದಿರಾಜರು ವರ್ಣನೆ ಮಾಡಬೇಕು.
ಅದನ್ನು ಹೇಗೆ ವಾದಿರಾಜ ಗುರು ಸಾರ್ವಭೌಮರು ವರ್ಣನೆ ಮಾಡಿದ್ದಾರೆ? ಜನರಿಗೆ ಸಂದೇಶವನ್ನೂ ಕೊಡಬೇಕು, ಕೃಷ್ಣನ ಕಥೆಯನ್ನು ಹೇಳಿದಂಗೂ ಆಗಬೇಕು. ವಾದಿರಾಜರು ಬಂದರು, ಈ ಶ್ಲೋಕವನ್ನ ಹೇಳಿದರು. ನೋಡ್ರಿ, ಧನುಸ್ಸು ಅಂದ ಮೇಲೆ ಅದು ಬಿದಿರಿನ ಧನುಸ್ಸು. ಬಿದಿರಿಂದ ಧನುಸ್ಸು ಮಾಡ್ತಾರೆ, ನಿಮಗೆಲ್ಲ ಗೊತ್ತು. ಒಳ್ಳೆ ಜಾತಿಯ ಬಿದಿರು ಅದು. ಅದರಿಂದ ಕಂಸ ಧನುಸ್ಸನ್ನ ಇಟ್ಟಿದ್ದ. ಆಮೇಲೆ ಅದಕ್ಕೊಂದು ಹಗ್ಗ ಕಟ್ಟಿರ್ತಾರೆ. ಒಳ್ಳೆ ಗುಣ, ಸಂಸ್ಕೃತದಲ್ಲಿ ಹಗ್ಗಕ್ಕೆ ಗುಣ ಅಂತ ಕರೀತಾರೆ. ಹಾಗಾಗಿ ಒಳ್ಳೆ ಹಗ್ಗ ಇದೆ. ಇಷ್ಟಿದ್ರೂ ಕೂಡ ಕೃಷ್ಣ ಅದನ್ನು ಯಾಕೆ ಮುರಿದ ಅಂತಂದ್ರೆ, ಧನುಸ್ಸು ವಕ್ರಾಕಾರವಾಗಿ ಇತ್ತು, ಕೃಷ್ಣ ಮುರಿದ. ಇದರಿಂದ ನಮಗೇನು ಗೊತ್ತಾಯ್ತು ವಾದಿರಾಜರೇ ಅಂತಂದ್ರೆ, ಹೇಳ್ತೀನಿ ಕೇಳ್ರಿ ಅಂದ್ರು ವಾದಿರಾಜರು. ಇದರಿಂದ ಏನ್ ನಾವು ತಿಳ್ಕೊಳ್ಬೇಕು ಅಂದ್ರೆ, ನೀನು ಎಂಥ ದೊಡ್ಡ ಜಾತಿಯಲ್ಲೇ ಹುಟ್ಟಿರು ಆಚಾರ್ಯ, ನಮ್ಮ ವಂಶ ಅಂಥ ವಂಶಾಚಾರ್ಯ, ಅಂಥ ವಂಶದಲ್ಲಿ ನಾನು ಹುಟ್ಟಿದ್ದೀನಿ ಅಂದ್ರೆ ಸಾಕಾಗಲ್ಲ. ಆಚಾರ್ಯ ಏನ್ ಪಾಂಡಿತ್ಯ ಇದೆ ರೀ ಆಚಾರ ಹತ್ರ ಅಂತಂದ್ರೂ ಸಾಕಾಗಲ್ಲ. ಇನ್ನು ಗುಣ, ಹಗ್ಗ ಇತ್ತು ಧನುಸ್ನಲ್ಲಿ, ಆಚಾರ್ಯರ ಹತ್ರ ಒಳ್ಳೆ ಗುಣಗಳಿವೆ. ಎಂಥ ಗುಣಗಳು ಆಚಾರ್ಯರು ಅಂದ್ರೂ ಸಾಲದಲ್ಲ. ಯಾಕೆ ಅಂದ್ರೆ, ನಿನ್ನ ಹೃದಯದಲ್ಲಿ ವಕ್ರತೆ ಇರಬಾರ್ದು. ಧನುಸ್ಸಿಗೆ ವಕ್ರತೆ ಇತ್ತು, ಕೃಷ್ಣ ಪರಮಾತ್ಮ ಮುರಿದ. ನಮ್ಮ ಹೃದಯದಲ್ಲೇನಾದರೂ ವಕ್ರತೆ ಇತ್ತು, ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಗಳು ಇತ್ತು ಅಂದ್ರೆ ಕೃಷ್ಣ ನಮ್ಮನ್ನ ಮುರಿತಾನೆ ಅನ್ನೋದನ್ನ ವಾದಿರಾಜರು ಪ್ರಮೇಯ ಪ್ರಸ್ಥಾನಕ್ಕೆ ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ. ಇನ್ನು ಒಂದು ವೈಶಿಷ್ಟ್ಯವನ್ನ ಹೇಳಿ ನಾನು ಮಾತನ್ನ ಮುಗಿಸ್ತೇನೆ. ವಾದಿರಾಜ ಗುರು ಸಾರ್ವಭೌಮರ ಕವಿತಾ ಶಕ್ತಿ ಅಂದ್ರೆ, ಅವರು ವರ್ಣನಾ ಶಕ್ತಿ ವಾದಿರಾಜ ಗುರು ಸಾರ್ವಭೌಮರಿಗೆ ಹೇಗಿತ್ತು ಅಂತ ತೀರ್ಥ ಪ್ರಬಂಧ ಅಂತ ಅನ್ನುವ ಅದ್ಭುತವಾದ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಜೈತೀರ್ಥರನ್ನ ವರ್ಣನೆ ಮಾಡಬೇಕು. ವಾದಿರಾಜ ಗುರು ಸಾರ್ವಭೌಮರು ಜೈತೀರ್ಥರನ್ನ ವರ್ಣನೆ ಮಾಡಿದ್ದಾರೆ. ಜೈತೀರ್ಥರ ಗ್ರಂಥಗಳನ್ನ ವರ್ಣನೆ ಮಾಡಿದ್ದಾರೆ. ತಲೆ ಬಿಸಿ ಬೇಡ. ಜೈತೀರ್ಥರ ಗ್ರಂಥಗಳನ್ನ ವರ್ಣನೆ ಮಾಡಿದ್ದಾರೆ. ಹೇಗೆ ಮಾಡಿದ್ದಾರೆ? ಫಸ್ಟ್ ವಾದಿರಾಜರು ಹೇಳಿದ್ರು, ಜೈತೀರ್ಥರು ಒಬ್ಬ ಪಕ್ಕಾ ಫ್ಯಾಮಿಲಿ ಮ್ಯಾನ್ ಅಂತ ಕರೆದ್ರು. ಜೈತೀರ್ಥರು ಒಬ್ಬ ಒಳ್ಳೆ ಗೃಹಸ್ಥ ಅಂತ ಕರೆದ್ರು. ನಮಗೆಲ್ಲ ಆಶ್ಚರ್ಯ ಆಯ್ತು, ಹೆಂಗೆ ಗೃಹಸ್ಥ? ಜೈತೀರ್ಥರು ಟೀಕಾಕೃತ್ಪಾದರು ಗೃಹಸ್ಥರಾಗ್ಲಿಕ್ಕೆ ಹೇಗೆ ಸಾಧ್ಯ? ಮೊದಲು ಮದುವೆ ಆಗಿತ್ತು, ಸರ್ಪ ದರ್ಶನ ಆಯಿತು, ಆಮೇಲೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ದಾರೆ. ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಮೇಲೂ ಕೂಡ ಟೀಕಾಕೃತ್ಪಾದರು ಒಂದು ಗೃಹಸ್ಥರು ಅಂತ ವಾದಿರಾಜರು ವರ್ಣನೆ ಮಾಡಿದರು. ಏನಪ್ಪ ಇದು ಅಂತ ಓದ್ಲಿಕ್ಕೆ ಹೋಗಲ್ಲ ಕೆಲವೊಬ್ರು. ಆದರೆ ಅವರ ಕವಿತಾ ಸಾಮರ್ಥ್ಯ ಆಗಿದೆ. ಯಾಕೆ? ಒಬ್ಬ ಗೃಹಸ್ಥ ಅವನೇನು ಮಾಡಬೇಕು? ಗೃಹಸ್ಥರು ಈಗ ಜೈತೀರ್ಥರು ಅಂತ ತಲೆಯಲ್ಲಿ ಇಟ್ಕೊಳ್ರಿ. ಗೃಹಸ್ಥ ಅಂದ ಮೇಲೆ ಮದುವೆ ಆಗಿರ್ಬೇಕು. ಜೈತೀರ್ಥರ ಹೆಂಡತಿ ಯಾರು? ವಾದಿರಾಜರು ಅಂದ್ರು, ಜೈತೀರ್ಥರ ಹೆಂಡತಿ ಯಾವಾಗಲೂ ಹೆಂಡತಿಯ ಆದವಳು ಗಂಡನ ಪಕ್ಕಕ್ಕೆ ಇರಬೇಕು. ಜೈತೀರ್ಥರ ಹೆಂಡತಿ ಜೈತೀರ್ಥರ ಪಕ್ಕಕ್ಕೆ ಇದ್ದಾಳೆ. ಯಾರು? ಮತಿ. ಜೈತೀರ್ಥರ ಬುದ್ಧಿ, ಮತಿ ಸ್ತ್ರೀಲಿಂಗ, ಗಮನಿಸಿ. ಹಾಗಾಗಿ ಜೈತೀರ್ಥರ ಹೆಂಡತಿ ಯಾರು? ಜೈತೀರ್ಥರ ಮತಿ. ಗಂಡ ಹೆಂಡತಿ ಇಬ್ರು ಇದ್ರ. ಗಂಡ ಹೆಂಡತಿ ಇಬ್ರು ಇದ್ದ ಮೇಲೆ ಒಂದು ಕೂಸು ಹುಟ್ಟಬೇಕಲ್ಲ. ಕೂಸು ಹುಟ್ಟಿತು ಅಂತಾರೆ ವಾದಿರಾಜರು. ಯಾರು ಅಂದ್ರೆ ಟೀಕಾ. ಒಂದು ಹೆಣ್ಣು ಕೂಸು ಹುಟ್ಟಿತು. ಟೀಕಾ ಶಬ್ದ ಸ್ತ್ರೀಲಿಂಗ. ಒಂದು ಹೆಣ್ಣು ಕೂಸು ಹುಟ್ಟಿತು ಜೈತೀರ್ಥರಿಗೆ. ಬೆಳೆದ್ಲು, ದೊಡ್ಡೋಳಾದ್ಲು. ಆಮೇಲೆ ಏನು ಮಾಡಬೇಕು? ಹೆಣ್ಣು ಹುಟ್ಟಿತು, ಮದುವೆ ಮಾಡಬೇಕು ಅಂತ ಚಿಂತೆ ಶುರುವಾಯಿತು. ಮದುವೆ ಮಾಡಲಿಕ್ಕೆ ವರನನ್ನ ಹುಡುಕ್ಬೇಕಲ್ಲ. ಜೈತೀರ್ಥರು ಹುಡುಕಿದ್ರು. ಯಾರು ವರ? ಮಧ್ವಾಚಾರ್ಯರ ಗ್ರಂಥಗಳೇ ವರ. ಗ್ರಂಥ ಶಬ್ದ ಪುಲ್ಲಿಂಗ. ಮಧ್ವಾಚಾರ್ಯರ ಗ್ರಂಥಗಳೇ ವರ. ಬಂದುವಂತೆ ವರಗಳು. ಆ ಮಧ್ವಾಚಾರ್ಯರ ಗ್ರಂಥಗಳು ಎಂಬ ವರನಿಗೆ ಜೈತೀರ್ಥರು ತಮ್ಮ ಟೀಕಾ ಎಂಬುವ ಹೆಣ್ಣು ಮಗಳನ್ನ ಕೊಟ್ಟಿದ್ದಾರೆ, ಮದುವೆ ಮಾಡಿದ್ದಾರೆ. ಎಂಥ ಅದ್ಭುತ ವರ್ಣನೆ ನೋಡಿ, ಎಂಥ ಕವಿತಾ ಸಾಮರ್ಥ್ಯ, ಎಂಥ ಚಾತುರ್ಯದ ವರ್ಣನೆ ವಾದಿರಾಜ ಗುರು ಸಾರ್ವಭೌಮರದು. ಇನ್ನೂ ಬಿಟ್ಟಿಲ್ಲ. ಮದುವೆ ಆದ ಮೇಲೆ ಅನ್ಯೋಕ್ತಿಶ್ಚ ದಾಸೀಹಿ, ಅದ್ಧೂರಿಯಾಗಿ ಮದುವೆ ಮಾಡಿದ್ದಾರೆ. ಮಗಳಿಗೆ ಏನು ಬೇಕೋ ತಂದೆ, ಹೆಣ್ಣಿನ ಕಡೆ ಏನು ಬೇಕೋ ಎಲ್ಲ ಕೊಟ್ಟಿದ್ದಾರೆ ಜೈತೀರ್ಥರು ತಮ್ಮ ಟೀಕಾ ಎಂಬ ಮಗಳಿಗೆ. ಏನೇನು ಕೊಟ್ಟಿದ್ದಾರೆ? ಪ್ರೌಢ ವೃತ್ತಿ, ಅಪ್ರೌಢ ವೃತ್ತಿ ಅಂತೆಲ್ಲ ಶಾಸ್ತ್ರದಲ್ಲಿ ಬರುತ್ತೆ, ಅವುಗಳನ್ನೆಲ್ಲ ಕೊಟ್ರು. ಆಮೇಲೆ ಅನ್ಯೋಕ್ತಿಶ್ಚ ದಾಸೀಹಿ, ಆ ಅಳಿಯ ಮತ್ತು ಮಗಳು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಕೆಲವೊಂದು ದಾಸಿಯರನ್ನ ಕೊಟ್ರು. ಮಗಳೇನು ಕೆಲಸ ಮಾಡಬಾರ್ದು, ಆ ಮನೆಯಲ್ಲಿ ಹೋಗಿ ಸುಸ್ತಾಗಬಾರ್ದು ಅಂತ ಕೆಲವೊಂದು ದಾಸಿಯರನ್ನ ಕೊಟ್ರು. ಯಾರು ದಾಸಿಯರು? ಇನ್ನೊಬ್ಬ ಮತದವರು ಏನಾದ್ರೂ ಪ್ರಮಾಣಗಳನ್ನ ಹೇಳಿದ್ರೆ ಆ ಪ್ರಮಾಣಗಳನ್ನ ಖಂಡನೆ ಮಾಡುವುದರ ಮೂಲಕ ದಾಸಿಗಳನ್ನ ಕೊಟ್ಟು ಕಳಿಸಿದ್ರು. ಇದೇ ದಾಸಿಗಳು. ಹಾಗಾಗಿ ಆಮೇಲೆ ವೀಕ್ಷ್ಯ ರೇಮೇ ಕೃತಾರ್ಥ, ಒಬ್ಬ ತಂದೆ ಮಗಳಿಗೆ ಮದುವೆ ಮಾಡಿ ಏನ್ ಮಾಡ್ತಾನೆ ಮುಂದೆ? ಅವನು ಅದ್ಧೂರಿಯಾಗಿ ಮದುವೆ ಮಾಡಿದ್ದಾನೆ. ಅಳಿಯ ಮತ್ತು ಮಗಳು ಚೆನ್ನಾಗಿರ್ಬೇಕು, ಅವರು ಸಂಸಾರ ಮಾಡೋದನ್ನ ನೋಡಿ 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 ತಂದೆ ಖುಷಿ ಪಡ್ತಾನೆ. ಜೈತೀರ್ಥರು ಹಾಗೆ ಖುಷಿ ಪಟ್ರು. ವೀಕ್ಷ್ಯ ರೇಮೇ ಕೃತಾರ್ಥ, ಆಚಾರ್ಯರ ಗ್ರಂಥಗಳಿಗೆ ನಾನು ಬರೆದಿರುವ ಟೀಕಾ ಎಷ್ಟು ಸುಂದರವಾಗಿ ಹೋಗ್ತಾ ಇದೆ ಅಂತ ನೋಡಿ ನೋಡಿ ಖುಷಿಪಟ್ಟರು
ಜಯತೀರ್ಥರು ಅದನ್ನ ವಾದಿರಾಜ ಗುರು ಸಾರ್ವಭೌಮರು ಹೀಗೆ ವರ್ಣನೆ ಮಾಡ್ತಾರೆ. ಮಾಧ್ವ ಗ್ರಂಥಾನ್ ಸ್ವಬಂಧು ನಿವ ಸರಸಹೃದ ಲಿಂಗ ವಿಜ್ಞಾತ ಭಾವ, ಹೀಗೆ ತೀರ್ಥ ಪ್ರಬಂಧದಲ್ಲಿ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಅವರ ಒಂದೇ ಒಂದು ಮಹಿಮೆ ಹೇಳ್ತೀನಿ. ವಾದಿರಾಜರ ಮಹಿಮೆ ಅದ್ಭುತವಾದ ಅಗಾಧವಾದ ಮಹಿಮೆ, ವಾದಿರಾಜರು ತೋರಿಸಿದ ಮಹಿಮೆ. ಈ ಸ್ವರ್ಣಕಾರರು ಅಂತ ಕರೀತಾರೆ, ಅಂದ್ರೆ ಅಕ್ಕಸಾಲಿಗರು ಅಂತ. ಅವರಿಗೆಲ್ಲ ಉತ್ತರದ ಕಡೆ ಭಾರಿ ತೊಂದರೆ ಆಯ್ತು. ಯಾಕೆಂದ್ರೆ ಉತ್ತರದ ಕಡೆ ಎಲ್ಲ ನಾಸ್ತಿಕರೇ. ಅವರು ಅಕ್ಕಸಾಲಿಗರಿಗೆ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ನೀವು ದೇವರ ಪ್ರತಿಮೆಯನ್ನ ಕೆತ್ತಬೇಡ್ರಿ, ದೇವರ ಪ್ರತಿಮೆಯನ್ನ ನೀವು ಕೆತ್ತಿ ಕೊಟ್ರೆ ಜನರು ಅದನ್ನ ತಗೊಂಡು ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ನೀವು ದೇವರ ಪ್ರತಿಮೆಯನ್ನ ಕೆತ್ತಲೇಬೇಡ್ರಿ ಅಂತ ತೊಂದರೆ ಕೊಟ್ರು. ಅವರೆಲ್ಲ ಉತ್ತರವನ್ನ ಬಿಟ್ಟು ಈ ಕಡೆ ಬರ್ಲಿಕ್ಕೆ ಶುರು ಮಾಡಿದ್ರು. ಎಷ್ಟೋ ಸಾವಿರ ಅಕ್ಕಸಾಲಿಗರು ಬಂದ್ರು ಆಗಿನ ಕಾಲಕ್ಕೆ. ಎಲ್ಲರಿಗೂ ಆಶ್ರಯ ಕೊಟ್ಟ ಮಹಾನುಭಾವರು ವಾದಿರಾಜ ಗುರು ಸಾರ್ವಭೌಮರು. ಆಶ್ರಯ ಕೊಟ್ಟಿದ್ದಾರೆ. ಒಂದ್ಸತಿ ಅಕ್ಕಸಾಲಿಗರು ಅಂದ್ಮೇಲೆ ಅವ್ರು ಎಲ್ಲಿದ್ರೆ ತಮ್ಮ ಕೆಲಸ ತಾವು ಮಾಡ್ಲೇಬೇಕು. ವಾದಿರಾಜರು ಆಶ್ರಯ ಕೊಡ್ಲಿ, ಯಾರೇ ಆಶ್ರಯ ಕೊಡ್ಲಿ. ಹಾಗಾಗಿ ಅಕ್ಕಸಾಲಿಗರು ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಅಂತ ಮನಸ್ಸಾಯ್ತು ಅವರಿಗೆ. ಯಾವ ಪ್ರತಿಮೆ ಅಂತ ಬರೀತಾರೆ, ವಿದ್ಯಾ ಗಣಪತಿಯ ಪ್ರತಿಮೆ. ವಿದ್ಯಾ ಗಣಪತಿಯ ಪ್ರತಿಮೆ ಮಾಡಬೇಕು ಅಂತ ಆಸೆಪಟ್ಟರು. ಪ್ರತಿಮೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಒಂದು ಕೈಯಲ್ಲಿ ಪಾಶ ಹಿಡ್ಕೊಂಡಿರ್ಬೇಕು ಗಣಪ, ಇನ್ನೊಂದು ಕೈಯಲ್ಲಿ ಅಂಕುಶ ಹಿಡ್ಕೊಂಡಿರ್ಬೇಕು, ಇನ್ನೊಂದು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡಿರ್ಬೇಕು, ಇನ್ನೊಂದು ಕೈಯಲ್ಲಿ ಮೋದಕವನ್ನು ಹಿಡ್ಕೊಂಡಿರ್ಬೇಕು. ವಿದ್ಯಾ ಗಣಪತಿಯ ಲಕ್ಷಣ ಇದನ್ನು ಮಾಡಬೇಕು ಅಂತ ತಯಾರು ಮಾಡಿದರು. ವಾದಿರಾಜರ ಆಶ್ರಯದಲ್ಲಿದ್ದಾರೆ. ಅಕ್ಕಸಾಲಿಗರು ಪ್ರತಿಮೆಯನ್ನು ಹೇಗೆ ಮಾಡ್ತಾ ಇದ್ರು ಆಗಿನ ಕಾಲಕ್ಕೆ? ಒಂದು ಮೇಣದ ಒಂದು ಆಕೃತಿಯನ್ನ ಮಾಡ್ತಾ ಇದ್ರು. ಮೇಣದ ಆಕೃತಿಯನ್ನ ಮಾಡಿ ಅದ್ರ ತುಂಬ ಮಣ್ಣನ್ನ ಮೆತ್ತಾ ಇದ್ರು. ಮೇಲೊಂದು ತೂತು ಬಿಡ್ತಿದ್ರು. ಆ ತೂತಿನಿಂದ ಲೋಹದ ದ್ರವ್ಯವನ್ನ ಹಾಕ್ತಾ ಇದ್ರು. ಒಳಗೆ ಲೋಹದ ದ್ರವ್ಯ ಹೋಗಿ, ರಸ ಹೋಗಿ ಆ ಮೇಣವನ್ನೆಲ್ಲ ಕರಗಿ ಆ ಮಣ್ಣು ಕೂತಿರೋ ಜಾಗಕ್ಕೆ ಲೋಹದ ದ್ರವ್ಯ ಕೂಡ್ತಿತ್ತು, ಪ್ರತಿಮೆ ಆಗ್ತಿತ್ತು. ಆಮೇಲೆ ಸ್ವಲ್ಪ ಅದನ್ನೆಲ್ಲ ಸರಿ ಮಾಡ್ತಾ ಇದ್ರು. ಒಟ್ಟು ಈ ರೀತಿ ಪ್ರತಿಮೆ ನಿರ್ಮಾಣ. ಅದೇ ರೀತಿ ವಿದ್ಯಾ ಗಣಪತಿ ಪ್ರತಿಮೆ ಮಾಡಬೇಕು ಅಂತ ತಯಾರು ಮಾಡಿ ಒಂದು ಬಾಕ್ಸ್ ಮಾಡಿದ್ದಾರೆ, ಮೇಣದ ಆಕೃತಿ ಮಾಡಿದ್ದಾರೆ, ಮೇಲೆ ಮಣ್ಣು ತುಂಬಿದ್ದಾರೆ, ಮೇಲೆ ಲೋಹದ ರಸವನ್ನು ಹಾಕಿದ್ದಾರೆ. ತೆಗೆದ್ರೆ ಅದು ಗಣಪತಿ ವಿಗ್ರಹನೇ ಆಗಿಲ್ಲ, ಅದು ಹಯಗ್ರೀವನ ವಿಗ್ರಹ ಆಗಿದೆ. ಅದು ಹಯಗ್ರೀವನ ವಿಗ್ರಹ ಆಗಿದೆ. ಅದ್ಭುತವಾಗಿ ಬರೀತಾರೆ. ಅದ್ರ ಸೊಂಡ್ಲು ಬಂದೇ ಇಲ್ಲ ಗಣಪತಿಗೆ. ಆಮೇಲೆ ಹೊಟ್ಟೆ, ಗಣಪತಿ ಡುಮ್ಮ ಹೊಟ್ಟೆ ಬಂದಿಲ್ಲ. ಸ್ವಾರಸ್ಯ ಏನು ಅಂದ್ರೆ ಕುತ್ತಿಗೆ ಭಾಗ ಅದು ಗಣಪತಿ ಇದ್ದಂತೆ ಇದೆ. ಈ ಚೆಸ್ ಕಾಯಿನ್ ನೋಡ್ರಿ, ಚೆಸ್ ಆಟ ಆಡ್ತೀವಿ, ಚೆಸ್ ಕಾಯಿನ್ ಅಲ್ಲಿ ಕುದುರೆ ಹೇಗಿರುತ್ತೆ, ಹಿಂದೆಲ್ಲ ಕುದುರೆ ಮುಖ ಕುತ್ತಿಗೆಗೆ ಕುದುರೆ ಮುಖ ಇರುತ್ತೆ. ಅದೇ ರೀತಿ ಬಂದಿಲ್ಲ ಆ ವಿಗ್ರಹ. ಇವತ್ತು ಸೋದೆ ಸಂಸ್ಥಾನದಲ್ಲಿ ಆ ವಿಗ್ರಹ ಇದೆ. ಮುಖ ಮಾತ್ರ ಹಯಗ್ರೀವ. ಅದಕ್ಕೋಸ್ಕರ ವಾದಿರಾಜ ಸ್ವಾಮಿಗಳ ಅಂಕಿತ ಏನು? ಹಯವದನ, ಹಯಗ್ರೀವ ಅಲ್ಲ. ಏನಿದು ಅಂತ ಆಶ್ಚರ್ಯ ಆಯ್ತು. ಮುಟ್ಲಿಕ್ಕೆ ಹೋಗ್ತಾರೆ, ಸುಡ್ತಾ ಇದೆ, ತೆಗಿಲಿಕ್ಕಾಗ್ತಾ ಇಲ್ಲ. ವಾದಿರಾಜರಿಗೆ ಸ್ವಪ್ನ ಆಯ್ತಂತೆ. ವಾದಿರಾಜರು ಬಂದು ಪ್ರಕೃತಿಯಲ್ಲಿ ಪರಮಾತ್ಮ ನನಗೆ ಒಲಿದು ಬಂದಿದ್ದಾನೆ. ಅಕ್ಷೋಭ್ಯ ತೀರ್ಥರಿಗೆ ಮುಳುಬಾಗ್ಲಲ್ಲಿ ಬಂದ, ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಯಂತ್ರೋದ್ಧಾರಕನಾಗಿ ಬಂದ. ಹಾಗಾಗಿ ಪರಮಾತ್ಮ ನನಗೆ ಪ್ರಕೃತಿಯಲ್ಲಿ ಒಲಿದು ಬಂದಿದ್ದಾನೆ ಅಂತ ಅನ್ಕೊಂಡು ಅದನ್ನ ಸ್ಪರ್ಶಿಸಿ ಅಭಿಮಂತ್ರಣ ಮಾಡಿ ಹಯವದನ ಅಂತ ವಿಗ್ರಹವನ್ನ ಮಾಡಿದ್ರು ವಾದಿರಾಜ ಗುರು ಸಾರ್ವಭೌಮರು. ಹೀಗೆ ಅನುಗ್ರಹ ಮಾಡ್ಲಿಕ್ಕೆ ಪರಮಾತ್ಮ ಓಡೋಡಿ ಬಂದ. ಆಮೇಲೆ ವಾದಿರಾಜರು ಸಂಚಾರ ಮಾಡ್ತಾ ಮಾಡ್ತಾ ಶ್ರೀಮುಷ್ಟಂ ಕ್ಷೇತ್ರಕ್ಕೆ ಬಂದ್ರಂತೆ. ಶ್ರೀಮುಷ್ಟಂ ಕ್ಷೇತ್ರದಲ್ಲಿ ವಾದಿರಾಜರು ಇದ್ದಾರೆ. ಒಬ್ಬ ಚರ್ಮದ ರೋಗ ಅವನಿಗೆ. ಚರ್ಮದ ರೋಗ, ಯಾವ ರೋಗ ಅಂತ ನಾನು ಹೇಳಲ್ಲ ಬಾಯ್ಬಿಟ್ಟು, ಚರ್ಮದ ರೋಗ ವಿಪರೀತ. ಅಂಥವ್ರನ್ನ ದರ್ಶನ ಮಾಡಬಾರ್ದು ಅಂತ ಧರ್ಮಶಾಸ್ತ್ರದಲ್ಲಿದೆ. ಚರ್ಮದ ರೋಗ ಇತ್ತು. ಯಾರೋ ಹೇಳಿದ್ರು ವಾದಿರಾಜರು ಶ್ರೀಮುಷ್ಟಂ ಬಂದಿದ್ದಾರೆ, ಚರ್ಮದ ರೋಗ ಪರಿಹಾರ ಮಾಡ್ತಾರೆ ಹೋಗು ಅಂತ. ವಾದಿರಾಜರಂದ್ರು ಅಂಥವ್ರ ಮುಖ ನಾನು ನೋಡಲ್ಲ. ಸರಿ, ಇನ್ನೇನ್ ಮಾಡ್ಬೇಕು? ಆ ವ್ಯಕ್ತಿ ಏನ್ ಮಾಡಿದ್ದಂತೆ ವಾದಿರಾಜರ ಚರಿತ್ರೆಯಲ್ಲಿ ಉಲ್ಲೇಖ ಇದೆ. ಆ ವ್ಯಕ್ತಿ ಏನ್ ಮಾಡಿದ? ಶ್ರೀಮುಷ್ಟಂ ಕ್ಷೇತ್ರದಲ್ಲಿ ವಾದಿರಾಜರು ಪ್ರಾತಃ ಕಾಲದಲ್ಲಿ ದಂತಧಾವನ ಮಾಡಿದ್ರಂತೆ, ಹಲ್ಲುಜ್ಜಿದ್ರಂತೆ. ಹಲ್ಲುಜ್ಜಿ ಅದನ್ನ ಎಂಜಲು ಉಗಿದ್ರಂತೆ. ಆ ಎಂಜಲನ್ನ ಮೈಗೆ ಹಚ್ಕೊಂಡಿದ್ದಾನೆ ವ್ಯಕ್ತಿ. ಅಂದ್ರೆ ನಾನು ಬೇರೆ ಬೇರೆ ಸ್ವಾಮಿಗಳ ಹತ್ರ ಹೋಗಿ ಎಂಜಲು ಕೇಳ್ರಿ, ಮೈಗೆ ಹಚ್ಕೊಳ್ರಿ ಅಂತ ಹೇಳ್ತಾ ಇಲ್ಲ. ಇದನ್ನು ವಾದಿರಾಜ ಸ್ವಾಮಿಗಳ ತಪಸ್ಸು. ವಾದಿರಾಜ ಸ್ವಾಮಿಗಳ ಎಂಜಲನ್ನ ಮೈಗೆ ಹಚ್ಕೊಂಡ್ರು ಕೂಡ ಆ ವ್ಯಕ್ತಿಗೆ ಚರ್ಮಕ್ಕೆ ಬಂದಿರತಕ್ಕಂತಹ ರೋಗ ಪರಿಹಾರ ಆಗಿದೆ. ವಾದಿರಾಜರ ತಪಸ್ಸು ಎಂಥದ್ದು ಅಂತ ಆಲೋಚನೆ ಮಾಡ್ರಿ. ಅಂತ ಮಹಾನುಭಾವರ ಆರಾಧನೆಯಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಕಸ್ಯ ಕಸ್ಯ ಪ್ರಿಯಂ ಭ್ರೂಮಃ ಸ್ತುಮಃ ಕಂ ಕಂ ಪದೇ ಪದೇ ಕಸ್ಮೈ ಕಸ್ಮೈ ದಿಶಾಮೂರ್ತಂ ಕಸ್ಮಾತ್ವಾತ್ ಅಸ್ಮತ್ ಪ್ರಯೋಜನಂ. ವಾದಿರಾಜರು ಕೊನೆಗೆ ಹೇಳ್ತಾರೆ, ಕಸ್ಯ ಕಸ್ಯ ಪ್ರಿಯಂ, ಯಾರ್ಯಾರಿಗೋ ಪ್ರಿಯವಾದದ್ದನ್ನ ಮಾತಾಡಬೇಡ. ಅವರು ನನ್ನ ಮೇಲೆ ಚೆನ್ನಾಗಿ ಅಭಿಪ್ರಾಯ ತಾಳ್ತಾರೆ, ಅವರಿಂದ ನನಗೆ ಲಾಭ ಇದೆ ಅಂತ ಅವರನ್ನ ಮೆಚ್ಚಿಸ್ಲಿಕ್ಕೆ ಮಾತಾಡಬೇಡ. ಕಸ್ಯ ಕಸ್ಯ ಪ್ರಿಯಂ ಭ್ರೂಮಃ ಸ್ತುಮಃ, ಯಾರ್ಯಾರನ್ನೋ ಹೊಗಳಬೇಡ. ಕಂ ಕಂ ಪದೇ ಪದೇ, ಯಾರ್ಯಾರಿಗೂ ನಮಸ್ಕಾರ ಮಾಡಬೇಡ. ಬೇಡಿದರೆ ಎನ್ನೊಡೆಯನನ್ನೇ ಬೇಡುವೆ, ಹಯವದನನ್ನೇ ಬೇಡು, ಪರಮಾತ್ಮನನ್ನೇ ಬೇಡು. ಪರಮಾತ್ಮನಿಗೆ ನಮಸ್ಕಾರ ಮಾಡು, ಅವನು ನಿನಗೆ ಮೋಕ್ಷವನ್ನ ಕೊಡ್ತಾನೆ.
ಇಂತಹ ಅದ್ಭುತ ಸಂದೇಶ ಕೊಟ್ಟ ಮಹಾನುಭಾವರು ಸೋದಾ ಕ್ಷೇತ್ರದಲ್ಲಿ ವಿರಾಜಮಾನರಾದ ವಾದಿರಾಜ ಗುರು ಸಾರ್ವಭೌಮರು ಸೋದಾ ಕ್ಷೇತ್ರಕ್ಕೆ ಹೋದಾಗ ಅದ್ಭುತವಾದ 5 ಬೃಂದಾವನಗಳ ಮುಂದೆ ನಿಂತುಕೊಂಡು ವಾದಿರಾಜರ ಇಂತಹ ಅದ್ಭುತವಾದ ಶೈಲಿ, ಗ್ರಂಥ ರಚನಾ ಶಕ್ತಿ ನಮಗೆ ನೆನಪಿಗೆ ಬರಬೇಕು. ನೆನಪಿಗೆ ಬಂದಾಗ ಮಾತ್ರ ಉಪನ್ಯಾಸ ಸಾರ್ಥಕ ಆಗತ್ತೆ ಅಂತ ಹೇಳ್ತಾ ಎಲ್ಲ ವಾದಿರಾಜರು ಭಕ್ತರಿಗೂ ಸತ್ಯಬೋಧರಾಯರು ಎಲ್ಲರಿಗೂ ಅನುಗ್ರಹವನ್ನ ಮಾಡಲಿ, ಜ್ಞಾನ ಭಕ್ತಿ ವೈರಾಗ್ಯ ಮೇಲಿಂದ ಮೇಲೆ ಜೀವನದಲ್ಲಿ ನೀಡಲಿ ಅಂತ ಹೇಳ್ತಾ ನನ್ನೆರಡು ವಾಕ್ಪುಷ್ಪವನ್ನ ವಾದಿರಾಜರ ಗುರುವಂತರ್ಗತ ಭರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾದೇವಿಯಲ್ಲಿ ರಾಮಚಂದ್ರ ದೇವರಲ್ಲಿ ಅರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಮಧ್ವೇಶಾರ್ಪಣಮಸ್ತು. ಇಲ್ಲಿಯವರೆಗೂ